ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ನೋಡ್ರಿ, ಆರಾಮಾಗಿದ್ದೀನಿ. ಇದು ಬಂದು ಮಂಗಳವಾರ ದಿನದ ಲಾಗು. ಮಕ್ಕಳು ಸ್ಕೂಲಿಂದ ಬಂದು ಕೂತ್ಕೊಂಡಿದ್ರು. ಅವ್ರಿಗೆ ಗೊತ್ತಿಲ್ಲಂಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೋತಿದ್ದೆ. ಅವ್ರಿಗೆ ಗೊತ್ತಾಗಿ ಕಾಡ್ಸಾಕತ್ರ. ಅದ್ರಾಗ ನನ್ನ ಮಗ ಫುಲ್ ಕಾಡ್ಸತ್ತಾನ. ಅವ್ರಿಬ್ರು ಏನಿಲ್ಲ, ಸ್ವಲ್ಪ ಹಾಯ್ ಅಂತ ಹೇಳಿ ಗಪ್ ಕುಂದಿರ್ತಾನೆ. ಅವ ಮಾತ್ರ ಹಾಗಲ್ಲ, ಫುಲ್ ಕಾಡಿಸ್ತಾರನ್ರಿ. ಫುಲ್ ಕಾಮಿಡಿ ಮಾಡ್ತಾನೆ. ನನಗಂತೂ ಸಿಕ್ಕಾಪಟ್ಟೆ ಕಾಡಿಸ್ತಾನೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು. ಅದಕ್ಕೆ ಅವ್ರನ್ನ ಅಲ್ಲೇ ನಿಂದ್ರಿಸ್ಬೇಕಂತಂದು ನಾನು ಬೇಗ ಹೋದೆ. ಇಲ್ರಿ ನಿಂತ್ಕೊಳ್ರಿ, ಸ್ವಲ್ಪ ಬೇವಿನೆಲ್ಲ ಕಿತ್ಕೊಳ್ರಿ ಅಂತ ಓಡಿ ಹೋದ್ನೆ. ಅದಕ್ಕೆ ಅವ್ರು ಯಾಕೆ ಅಂತ ನಾಯ್ತು. ಇಲ್ಲ, ಸ್ವಲ್ಪ ಬೇವಿನೆಲ್ಲ ಎಲ್ಲ ಬೇಕಾಗಿತ್ತು. ಎದಕ್ಕಂತ ಹೇಳ್ತೀನಿ, ನಿಮಗೂ ಕೂಡ ಬೇವಿನೆಲೆ ಎಲ್ಲ ಇದಕ್ಕೆ ಎತ್ತಿಸ್ಕೊಂಡೆ ಅಂತಂದು ಸ್ವಲ್ಪ ಆಯಿಲೆಲ್ಲ ಮಾಡೋದಿತ್ತು. ಯಾಕಪ್ಪ ಅಂತಂದ್ರೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಸ್ವಲ್ಪ ದಾಸವಾಳ ಎಲೆಗಳನ್ನೆಲ್ಲ ಕಿತ್ಕೊಂಡ್ಬಂದು ಇಟ್ಕೊಂಡೇನಿ, ಮತ್ತು ಕರಿಬೇವಿನ ಎಲೆಗಳನ್ನೆಲ್ಲ ಕಿತ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡೇನಿ. ಸ್ವಲ್ಪ ಅದು ಆಯಿಲೆಲ್ಲ ಮಾಡ್ಕೋಬೇಕಾಗಿತ್ತು. ಡ್ಯಾಂಡ್ರಫ್ ಭಾಳ ಆಗತೈತೆ ರೀ ತಲೆ ಒಳಗೆ. ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಎಲ್ಲ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ನಿ. ಇದನ್ನ ಹಚ್ಚಿ ಅದನ್ನೆಲ್ಲ ಕಮ್ಮಿ ಮಾಡಿದ್ನಿ. ಇನ್ನು ನನಗೆ ಆಗಕತ್ತದು. ಅದನ್ನ ಏನು ಹಚ್ಕೊಂಡ್ರೂ ಕಮ್ಮಿ ಆಗೋಲ್ದು. ಹಿಂಗಾಗಿ ನನ್ನ ಫ್ರೆಂಡ್ನ ಕೇಳಿದ್ನೆ, ಏನು ಹಚ್ಕೋಬೇಕಂತ ಕೇಳಿದಾಗ ಆಕಿ ಅದನ್ನ ಇದನ್ನ ಹಚ್ಕೋ ಅಂತ ಕೇಳಿದ್ಲಿ. ಎಲ್ಲ ಟಫ್ ಇತ್ತು. ಅದ್ರೊಳಗೆ ಇದು ಸ್ವಲ್ಪ ಮನೆ ಮುಂದೆ ಎಲ್ಲ ಗಿಡಗಳಿದ್ದು ಅಲ್ರಿ, ಹಂಗಾಗಿ ಇದನ್ನ ಮಾಡಿದ್ರೆ ಆತಂತಂದು ಸ್ವಲ್ಪ ಐಡಿಯಾ ಎಲ್ಲ ಮಾಡ್ಕೊಂಡೆ. ದಾಸವಾಳ ಎಲೆ ಸಿಗೋದಿಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಕೊಡ್ರಿ. ಈ ಬೇವಿನ ಎಲೆ, ಕರಿಬೇವಿನ ಎಲೆ ಸಿಕ್ಕರೆ ಸಾಕ್ರಿ. ಕರಿಬೇವು ಅಂತಂದ್ರೆ ನಮ್ಮ ಮಾರ್ಕೆಟ್ ಒಳಗೆ ಸಿಗ್ತೈತಿ. ಇನ್ನು ಬೇವಿನ ಎಲೆಗಳಂತ್ರಿ, ಬೇವಿನ ಗಿಡ ಅಂತಂದ್ರೆ ಎಲ್ಲರ ಮನೆ ಮುಂದೆ ಇದ್ದೇ ಇರ್ತಾವ ಅಂತ ಅನಿಸ್ತೈತಿ ನನಗೆ ಅನ್ಸಿ ಮಟ್ಟಿಗೆ. ಸಿಕ್ಕಾಪಟ್ಟೆ ಬೇವಿನ ಗಿಡಗಳು ಇರ್ತಾವೆ. ಅದ್ರಾಗ ಹರ್ಕೊಂಡ್ರೆ ಆಯ್ತು ಅಂತಂದು ನಾನು ಅನ್ಕೋತೀನಿ. ಇನ್ನು ದಾಸವಾಳ ಎಲೆ ಸಿಗೋದು ಸ್ವಲ್ಪ ಕಷ್ಟ ಅಂತಂದ್ರೆ ಅದನ್ನ ನೀವು ಸ್ಕಿಪ್ ಮಾಡ್ಕೋಬೋದು. ಮೇನ್ವಾಗಿ ಇವೆರಡು ಬೇಕಾಕೈತಿ, ಕರಿಬೇವಿನ ಎಲೆ ಮತ್ತು ಇದು ಬೇವಿನ ಎಲೆ ಬೇಕಾಕೈತಿ. ಇದನ್ನೆಲ್ಲ ಹರ್ಕೊಂಡು ಕೆಲಸ ಅದನ್ನ ಎಲೆ ಎಲ್ಲ ಬಿಡಿಸ್ಕೊತಿದ್ದೆ. ಮಳೆ ಅಂದರೆ ಸಿಕ್ಕಾಪಟ್ಟೆ ಆಗಿತ್ತು, ಹಿಂಗಾಗಿ ಎಲ್ಲ ಫ್ರೆಶ್ ಇತ್ತು. ಎಷ್ಟು ಕ್ಲೀನ್ ಇತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಕ್ಲೀನ್ ಇತ್ತು ಎಲೆಗಳೆಲ್ಲ. ಇನ್ನು ನಿಮ್ಗೆ ಮಾರ್ಕೆಟಿಂದ ಎಲ್ಲ ತಂದು ಮಾಡ್ತೀರಂತಂದ್ರೆ ಆದಷ್ಟು ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು, ಎಲೆಗಳನ್ನ ಕ್ಲೀನ್ ಮಾಡಿಕೊಂಡು ಬಿಡಿಸ್ಕೊಡ್ರಿ. ಇಲ್ಲ ಅಂತಂದ್ರೆ ಏನಕ್ಕೈತಿ, ಅದ್ರೊಳಗೆಲ್ಲ ಡಸ್ಟ್ ಇರುತ್ತಲ್ಲ, ನಾವು ಎಣ್ಣೆ ಎಲ್ಲ ಹಂಗೆ ಮಾಡ್ಕೊಂಡ್ಬಿಟ್ರೆ ಅದನ್ನ ಹಚ್ಕೋದ್ರಿಂದ ಮತ್ತೆ ಕೂದಲೆಲ್ಲ ಉದುರೋದು ಇದೆಲ್ಲ ಸ್ಟಾರ್ಟ್ ಆಗಿಬಿಡೈತಿ. ಹೀಗಾಗಿ ಆದಷ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ರಿ. ನಂದೆಲ್ಲ ಅದು ಫುಲ್ ಮಳೆಯಾಗಿ ಫುಲ್ ಕ್ಲೀನ್ ಆಗಿಬಿಟ್ಟಿದ್ದು ಎಲೆಗಳೆಲ್ಲ. ಹಿಂಗಾಗಿ ನಾನು ಹಂಗೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಳ್ತಿದ್ದೆ. ಇನ್ನು ಈ ಬೇವಿನ ಎಲೆ ಹಾಕೋದ್ರಿಂದ ಅದು ಸ್ವಲ್ಪ ಕೈ ಅಲ್ರಿ, ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗ್ತೈತಿ. ಮತ್ತು ಈ ಮಕ್ಕಳ ತಲೆಯೆಲ್ಲ ಸ್ಕೂಲಿಗೆಲ್ಲ ಹೋಗ್ತಿರ್ತಾವಲ್ಲ, ಏನೆಲ್ಲ ಬಿದ್ದಿರ್ತಾವೆ, ಅದು ಎಲ್ಲ ಕಮ್ಮಿ ಆಗ್ತದೆ ಅಂತಾರೆ. ನನಗೆ ಅಷ್ಟು ಗೊತ್ತಿಲ್ಲ. ಇನ್ನು ಬೇವಿನ ಎಣ್ಣೆ ಎಲ್ಲ ಸಿಗ್ತೈತಿ, ಅದನ್ನ ಹಚ್ಕೋಬೇಕು. ಒಬ್ರು ಅಂತಾರೆ, ಒಬ್ರು ಏನಂತಾರೆ, ಅದನ್ನ ಹಚ್ಕೋದ್ರಿಂದ ಅದು ಫುಲ್ ಸ್ಟ್ರಾಂಗ್ ಇರತ್ತಲ್ರಿ, ಅದನ್ನ ಮತ್ತು ಸ್ವಲ್ಪ ಏನಾದ್ರು ಸೈಡ್ ಎಫೆಕ್ಟ್ ಆಗೈತೆ ಅಂತಂತಾರೆ. ಹಿಂಗಾಗಿ ಅದೆಲ್ಲ ಟೆನ್ಷನೇ ಬೇಡ. ಅದ್ರದ್ದು ಎಲ್ಲಿನ ಸಿಗ್ತೈತಿ, ಗಿಡದೊಳಗೆ ಎಲ್ಲಿನ ಸಿಗ್ತಾವಂತಂದು ನಾನು ಏನು ಮಾಡಿದ್ನಿ, ಅದ್ರದ್ದೇ ನಾನು ಮನೆಯೊಳಗೆ ಆಯಿಲ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಬೇವಿನ ಎಲೆಗಳನ್ನ ಹಾಕ್ಕೊಂಡು ಇಲ್ಲಿ ಆಯಿಲ್ನ ಮಾಡ್ಕೊತೀನಿ. ನೋಡಿರಿ, ನಿಮ್ಗೆ ಯಾವ ಥರ ಅನುಕೂಲ ಬರತ್ತೆ. ಇನ್ನೂ ನಿಮ್ಗೆ ಏನಾದರೂ ಈ ಡ್ಯಾಂಡ್ರಫ್ ಬಗ್ಗೆ ಏನಾದ್ರು ಗೊತ್ತಿತ್ತಂದ್ರೆ, ಏನಾದ್ರು ಸೊಲ್ಯೂಷನ್ ಇತ್ತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ. ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗತ್ತಿತ್ತು. ಹೆಂಗಂತಂದ್ರೆ, ನಾನು ಈ ತಲೆ ಎಲ್ಲ ಬಾಚ್ಕೋತೀನಲ್ಲ, ಅದೆಲ್ಲ ಈ ಅಡ್ವರ್ಟೈಸ್ಮೆಂಟ್ ಒಳಗೆಲ್ಲ ತೋರಿಸ್ತಾರಲ್ರಿ, ಇಷ್ಟುಕುಂದ ಹಿಂಗೆಲ್ಲ ಬೀಳೋದು, ಅದೇ ಥರನೇ ಎಲ್ಲ ಬೀಳತ್ತಿತ್ತು. ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಎಲ್ಲ ಬೀಳಾದಿತ್ತು. ಅದು ನೋಡಿ ನನಗೆ ಸ್ವಲ್ಪ ಕಣ್ಣೀರೆಲ್ಲ ಬಂದುಬಿಟ್ಟು. ನನಗೆ ಈ ಲಾಂಗ್ ಹೇರ್ ಎಲ್ಲ ಇಷ್ಟ ಆಗೋದಿಲ್ಲ. ಈ ಎಲ್ಲರೂ ಹೋದಲ್ಲೇ ಈ ಲಾಂಗ್ ಹೇರ್ನ ಇದ್ದಾರನ್ನ ಎಲ್ಲರೂ ನೋಡ್ತಿರ್ತಾರೆ. ಆದರೆ ನನಗೆ ಈ ಲಾಂಗ್ ಹೇರ್ ಅನ್ನೋದು ಇಷ್ಟ ಆಗೋದಿಲ್ಲ. ಯಾಕಪ್ಪ ಅಂತಲೂ ಹೇಳ್ತೀನಿ. ಇನ್ನು ನಾನು ನನ್ನ ಹಸ್ಬೆಂಡು ಮಾತಾಡತ್ತಿದ್ವಿ, ಫುಲ್ ಗರಮ್ ಆಗಿದ್ದೆ. ನಾನು ಎಷ್ಟು ಗರಮ್ ಆಗಿದ್ದೆ ಅಂದರೆ ಇದನ್ನು ನೋಡಿ ನನಗೆ ನಗಿ ಬರತ್ತಿತ್ತು. ಅಷ್ಟು ಗರಮ್ ಆಗಿಬಿಟ್ಟಿದ್ದೆ. ಏನೋ ಮಾತಾಡತ್ತಿದ್ದೆ ಅಂತ ಅನಿಸುತ್ತೆ. ಇನ್ನು ಮನೆಯ ಮೇಲೆ ಮಾತುಕತೆ ಅಂತ ಇದ್ದೇ ಇರತ್ತಲ್ರಿ, ಏನೋ ಮಾತಾಡಿದ್ನೆ, ಫುಲ್ ಗರಮ್ ಆಗಿಬಿಟ್ಟಿದ್ದೆ. ಅದನ್ನ ನೋಡಿ ನಗಿ ಬರತ್ತಿತ್ತು. ನನಗೆಲ್ಲ ಲಾಂಗ್ ಹೇರ್ ಎಲ್ಲ ಇಷ್ಟ ಆಗೋಲ್ಲ. ಯಾಕಂದರೆ ನಾನು ಚಿಕ್ಕಳಿದ್ದಾಗಿಂದನೂ ಲಾಂಗ್ ಹೇರ್ ಫುಲ್ಲು ನನಗೆ ಅದನ್ನು ಮೇಂಟೈನ್ ಮಾಡಿ ನನಗೆ ಫುಲ್ ಬೇಜಾರಾಗ್ಬಿಟ್ಟೈತಿ. ನನಗೆ ಎಲ್ಲರೂ ಹೋದರೆ ಶಾರ್ಟ್ ಹೇರ್ ಇರ್ತಾವೆ ನೋಡಿರಿ, ಅದನ್ನು ನೋಡ್ತಿರ್ತೀನಿ. ನನಗೆ ಇದೇ ಥರನ ಮಾಡ್ಕೋಬೇಕಂತಂದು ಎಲ್ಲ ಎಲೆಗಳನ್ನ ಕಿತ್ಕೊಂಡು ಇಟ್ಕೊಂಡೇನಿ. ಇನ್ನು ಮಕ್ಕಳಿಗೆಲ್ಲ ಚಹಾ ಎಲ್ಲ ಸೋಸ್ಕೊಟ್ಟೆ, ಅವರು ಕುಡಿತಾರೆ. ಇನ್ನು ಆಯಿಲೆಲ್ಲ ರೆಡಿ ಮಾಡ್ಕೋಬೇಕಂತಂದು ರೆಡಿ ಮಾಡ್ಕೋತೀನಿ. ಇಲ್ಲಿ ಒಂದು ಈ ಪ್ಯಾರಾಚೂಟ್ ಇರುತ್ತಲ್ರಿ, ಪ್ಯಾರಾಚೂಟ್ ಏನಿರುತ್ತಲ್ಲ 500 ಗ್ರಾಮಿಂದು, ಅದನ್ನು ಬಾಟ್ಲಿಗೆ ತೊಗೊಂಡು ಅದ್ರೊಳಗೆ ಒಂದು ಅರ್ಧಷ್ಟು ಎಣ್ಣೆ ಹಾಕ್ಕೊಂಡೇನಿ. ನಾನು ಅರ್ಧ ಎಣ್ಣೆ ಹಾಕ್ಕೊಂಡು ಇದು ಮಾಡ್ಕೋತೀನಿ. ಇನ್ನು ಪದೇ ಮಾಡ್ಕೊಂಡ್ರೆ ಆಯ್ತು, ಒಮ್ಮಕ್ಕಲೇ ಮಾಡಿಟ್ಕೋದು ಬೇಡ ಅಂತಂದು. ಎಲ್ಲ ಗಿಡಗಳು ಇಲ್ಲೇ ನಮ್ಮ ಮನೆ ಮುಂದೆ ಇರೋದ್ರಿಂದ ಎಲ್ಲ ಫ್ರೆಶ್ ಆಗಿ ಸಿಗತ್ತೆ. ಇನ್ನು ಆಗಾಗ ಮಾಡ್ಕೊಂಡ್ರೆ ಆಯ್ತು, ಒಮ್ಮಕ್ಕಲೇ ಮಾಡಿಟ್ಕೊಂಡನ್ನೆಲ್ಲ ಕೆಡ್ಸೋದು ಬೇಡ ಅಂತಂದು ಇಲ್ಲೇ ಅದನ್ನ ಸ್ವಲ್ಪ ಹಾಕ್ಕೊಂಡೇನಿ ಎಣ್ಣೆ. ಆಮೇಲೆ ಅದಕ್ಕೆ ಬೇವಿನ ಎಲೆ ಮತ್ತು ದಾಸವಾಳ ಎಲೆ ಮತ್ತು ಕರಿಬೇವಿನ ಎಲೆ ಹಾಕ್ಕೊಂಡು ಒಂದು ಸೌಟಿಂದ ಅದನ್ನ ಸ್ವಲ್ಪ ಮೇಲೆ ಕೆಳಗೆ ಎಲ್ಲ ಮಾಡಿ ಒಂದು ಮುಚ್ಚಳ ಮುಚ್ಚಿಬಿಡ್ರಿ. ಯಾಕಂದ್ರೆ ಮುಖಕ್ಕೆಲ್ಲ ಸಿಡಿಬಿಡೋದು, ಅದು ಪಡ್ ಅಂತಂದು ಎಣ್ಣೆಯೊಳಗೆ ಹಾಕಿರ್ತೀವಲ್ಲ, ಹೀಗಾಗಿ ಸಿಕ್ಕಾಪಟ್ಟೆ ಸೌಂಡ್ ಬರತ್ತಿತ್ತು. ಅದನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡು ಸ್ವಲ್ಪ ನಡುವೆ ಹೋಗಿ ಅದನ್ನು
ಮೇಲೆ ಕೆಳಗಡೆ ತಿರುವು ಹಾಕ್ತಿರ್ಬೇಕು, ಇಲ್ಲಿಕಂದ್ರೆ ಅದು ಸೇದ್ ಹೋಗ್ತೈತಿ. ಹೀಗಾಗಿ ಅದನ್ನ ಮೇಲೆ ಕೆಳಗೆ ಮಾಡ್ಕೊತ ಅದನ್ನ ಫುಲ್ ಅದು ಕ್ರಂಚಿಗತೆ ಆಗ್ಬೇಕು ನೋಡ್ರಿ. ಎಲೆಗಡೆ ಎಲ್ಲ ಎಣ್ಣೆಯೊಳಗೆ ಕುದ್ದು ಕುರುಮ್ ಅಂತಾವಲ್ಲ, ಕೈಲೇ ಮುರಿದ್ರೆ ಅದ್ರ ಸೌಂಡ್ ಬರಬೇಕು ಕುರುಮ್ ಅಂತಂತ ಅಲ್ಲಿ ಮಟ್ಟನೂ ಅದನ್ನ ಕುದಿಸ್ಬೇಕಾಕೈತಿ. ಅದರೊಳಗಿನ ಅಂಶ ಎಲ್ಲ ಎಣ್ಣೆಯೊಳಗೆ ಬಿಟ್ಕೋಬೇಕು. ಎಣ್ಣೆ ವೈಟ್ ಕಲರ್ ಇದ್ದದ್ದು ಗ್ರೀನ್ ಕಲರ್ ಹೊಳ್ಳೋ ಮಟ್ಟನೂ ನಾವು ಕುದಿಸ್ಕೋಬೇಕಾಕೈತಿ. ಸ್ವಲ್ಪ ಗ್ಯಾಸ್ನ ಸ್ಲಿಮ್ ಒಳಗಿಟ್ಟು ನೀವು ಇದನ್ನು ಕುದಿಸ್ಕೋಬೇಕಾಕೈತಿ, ಇಲ್ಲ ಅಂತಂದ್ರೆ ಎಲ್ಲ ಸೇದ್ ಹೋಗ್ಬಿಡತ್ರಿ. ಹೀಗಾಗಿ ನೋಡಿರಲ್ಲ ಎಲ್ಲ ಎಲೆಗಳ ಕಲರ್ ಎಲ್ಲೋ ಕಲರ್ ಆಗಿ ಬದಲಾಗತೈತಿ. ಇಷ್ಟಾದ್ರೆ ಸಾಕು, ಇದೆಲ್ಲ ರೆಡಿ ಆಗೈತಿ. ಇನ್ನು ಗ್ಯಾಸ್ ಆಫ್ ಮಾಡ್ಕೆಸ ನಾ ಬಿಟ್ಬಿಡ್ತೀನಿ. ನಿಮ್ಗೆ ಇದನ್ನು ಮಾಡ್ಕೊಕ್ಕೆ ಒಂದು ಏನಿಲ್ಲ ಅಂತಂದ್ರು ಒಂದು 15-20 ನಿಮಿಷ ಟೈಮ್ ಇದ್ರೆ ಸಾಕು. ಇದನ್ನ ನಾವು ಮನೆಯೊಳಗೆ ಆರಾಮಾಗಿ ರೆಡಿ ಮಾಡ್ಕೊಂಡ್ಬಿಡೋದು. ಮಾಡಿಕೊಂಡು ನಾನು ಭಾಳ ದಿನ ಆಗೈತಿ. ರಿಸಲ್ಟ್ ಕೂಡ ಸಿಕ್ಕೈತಿ ನನಗೆ. ಏನಂತಂದು ಲಾಸ್ಟ್ ಹೇಳ್ತೀನಿ, ಅದಕ್ಕೆ ಎಂಡ್ವರೆಗೂ ವಿಡಿಯೋನ ನೋಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಲ್ಲ ಎಲ್ಲ ಇದಾಗೈತಿ. ಇದನ್ನ ಗ್ಯಾಸ್ ಆಫ್ನ ಮಾಡ್ಕೊಂಡು ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು, ಇಲ್ಕಂದ್ರೆ ಎಲ್ಲ ಕೈಯೆಲ್ಲ ಸುಟ್ಟೋಕೈತಲ್ರಿ. ಹೀಗಾಗಿ ನೋಡಿರಲ್ಲ ಕಲರೆಲ್ಲ ಚೇಂಜ್ ಆಗೈತಿ. ಮಕ್ಕಳನ್ನ ಟ್ಯೂಷನ್ಗೆಲ್ಲ ಬಿಟ್ಟು ಬಂದೆ ನಾನು. ಅಷ್ಟನ್ನೋರ್ಗಾಗಿತ್ತು, ಎಲ್ಲ ಕೂಲಾಗಿತ್ತು. ಆದರೂ ಎಷ್ಟೋ ಕೂಲಾಗೈತೆ ಅಂದರೂ ಸ್ವಲ್ಪ ಸುಡ್ತಿರ್ತೈತಿ, ಕೈಯೆಲ್ಲ ಸುಡಾತಿತ್ತು. ಇನ್ನು ಮೇಲ್ಗಡೆ ಎಲ್ಲಿ ಎಲ್ಲ ಸ್ವಲ್ಪ ಅದನ್ನು ಬಾಚಿ ಬೇರೆ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಎಣ್ಣೆ ನಮಗೆ ಸೋಸ್ಕೋದಕ್ಕೆ ಅನುಕೂಲ ಆಕೈತೆ ಅಂತಂದು ಇಷ್ಟ ನೋಡಿರಿ. ಈ ಥರ ಸೋಸ್ಕೊಂಡ್ರೆ ನೋಡಿರಲ್ಲ ಎಣ್ಣೆ ಕಲರ್ ಫುಲ್ ಚೇಂಜ್ ಆಗೈತಿ. ಗ್ರೀನ್ ಕಲರ್ ಆಗ್ಬೇಕು ನೋಡಿರಿ, ಫುಲ್ ವೈಟ್ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಗ್ಬೇಕು. ಅಲ್ಲಿ ಮಟನು ಇದನ್ನು ಕುದಿಸ್ಕೋಬೇಕಾಕೈತಿ. ನೋಡಿರಲ್ಲ ಕೈಲೇ ಸ್ವಲ್ಪ ಅದನ್ನೆಲ್ಲ ಮುರ್ಕೊಂಡು ಎಲ್ಲ ಎಣ್ಣೆ ರೆಡಿ ಮಾಡ್ಕೊಂಡೇನಿ. ಇಷ್ಟು ಎಣ್ಣೆ ರೆಡಿ ಆಗೈತಿ ನೋಡ್ತಿ. ಇನ್ನು ರಾತ್ರಿ 8 ಗಂಟೆ ಆಗೈತಿ ರೀ, ಟೈಮ್ ಬಂದು 8 ಗಂಟೆ ಆಗೈತಿ. ಇವಾಗ ತೆಲಿಗೆಲ್ಲ ಮಕ್ಕಳಿಗೆ ಎಣ್ಣೆ ಹಚ್ಚಿ ನಾನು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೋಬೇಕು. ಅದಕ್ಕೆ ಅವ್ರಿಗೆ ಮೊದಲಿಗೆ ಎಣ್ಣೆ ಹಚ್ಬೇಕಂತಂದು ಇಲ್ಲಿ ರೆಡಿ ಮಾಡ್ಕೋತೀನಿ. ಇನ್ನು ಈ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಈ ಡಬ್ಬಕ್ಕೆ ಹಾಕಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಇಷ್ಟು ಎಣ್ಣೆ ರೆಡಿ ಆಗೈತೆ ನೋಡಿರಿ. ಇಷ್ಟು ಎಣ್ಣೆ ಆದ್ರೆ ಸಾಕು, ನಮಗೆ 1 ವಾರ ಬರ್ತೈತಿ ನನಗೆ ಮಕ್ಕಳಿಗೆ ಅಂತಂದರು. ಇನ್ನು ಅವ್ರಿಗೆಲ್ಲ ಹಚ್ಚಿ ರೆಡಿ ಮಾಡಿದ್ನಿ. ಅವ್ರನ್ನ ಮೊದಲೇಕೆ ಅವ್ರದ್ದೆಲ್ಲ ತೆಲಿನ ಬಿಡಿಸ್ಬೇಕು. ಆಮೇಲೆ ಎಣ್ಣೆ ಹಚ್ಚಿ ಒಂದು ಏನಾದರೂ ರಬ್ಬರ್ ಬ್ಯಾಂಡ್ ಏನಾದರೂ ಹಾಕಿ ತೆಲಿನ ಕಟ್ಟಿ ಮಣಗಿಸ್ಬಿಡ್ತೀನಿ. ಇಲ್ಕಂದ್ರೆ ಎಲ್ಲ ಹಾಸಿಗೆಗೂ ಎಣ್ಣೆ ಮುನಿಗಿಬಿಡ್ತೈತಿ. ಹೀಗಾಗಿ ಇನ್ನು ನಂದು ಅಷ್ಟೇ ತೆಲಿನ ಎಲ್ಲ ಬಿಚ್ಕೊತೀನಿ ಅಲ್ರಿ. ಒಂದು ಬರೀ ಅದನ್ನೆಲ್ಲ ಸಿಕ್ಕನೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ಇಲ್ಕ ಎಣ್ಣೆ ಹಚ್ಕೊಂಡ್ಮೇಲೆ ಬಿಡಿಸ್ಕೋಕಾಗಲ್ಲ, ಮತ್ತೊಟ್ಟೆಲ್ಲ ಸಿಕ್ಕಾಗಿಬಿಡ್ತಾವು, ಕೂದಲೆಲ್ಲ ಅಳಗ್ತಾವು. ಇಷ್ಟುಕೊಂಡ ಹೇರ್ ಅದಾವು, ಇದ್ರ ಭಾಳ ಇದ್ದು ರೀ. ಒಂದು ಕೈ ಮುಷ್ಟಿಲೆ ಕಟ್ಟಿದ್ರೆ ನನ್ನ ಜಡೆನ ಒಂದು ಮುಷ್ಟಿ ಫುಲ್ ಆಗ್ತಿತ್ತು. ಅದು ಕೂಡ್ಕೊಂತಿರ್ಕಿಲ್ಲ, ಬಳ್ಳು ಈ ಹೆಬ್ಬಟ್ಟಿಂದ ನಡು ಬಳ್ಳು ಕೂಡ್ತಿರ್ಕಿಲ್ಲ, ಅಷ್ಟು ದಪ್ಪ ಜಡಿ ಇತ್ತು, ಉದ್ದನೂ ಅಷ್ಟೇ ಇತ್ತು. ಅವಾಗೆಲ್ಲ ಸ್ವಲ್ಪ ಮೇಂಟೈನ್ ಮಾಡ್ತಿದ್ದೆ. ಆದರೆ ನನಗೆ ಈ ಮಕ್ಕಳು ಅದೆಲ್ಲ ನಾನು ಮೊದಲೇಕಿಂತ ಸಣ್ಣೊಳಗಿಂದನೂ ಅಷ್ಟು ಹೇರ್ಸ್ ಅಂದರೆ ಇಷ್ಟ ಆಗೋದಿಲ್ಲ. ಆದರೆ ನಮ್ಮ ಮಮ್ಮಿ ಅದನ್ನ ಎಣ್ಣೆ ಎಲ್ಲ ಹಚ್ಚಿ ಕೂದಲೆಲ್ಲ ಉದ್ದು ಬೆಳೆಸ್ಬಿಟ್ಟಿದ್ರೆ ನಂದು ನಮ್ಮ ತಂಗಿದು. ಇನ್ನು ನನಗಷ್ಟು ಇಷ್ಟ ಆಗೋರು ಅಂತಂದು ಇನ್ನು ಮದುವೆ ಆದಮೇಲೆ ಕಟ್ ಮಾಡಿ ಈ ರೇಂಜಿಗೆ ತೊಗೊಂಬಂದಿನಿ. ಅವಾಗವಾಗ ಒಮ್ಮೆ ಸ್ಟೆಪ್ ಕಟ್ಟು, ಒಮ್ಮೆ ಲೇಯರ್ ಕಟ್ಟು ಎಲ್ಲ ಮಾಡಿಸಿದಾಗೈತಿ, ಒಮ್ಮೆ ಸ್ಟ್ರೇಟ್ ಕಟ್ ಮಾಡಿಸಿರ್ತೀನಿ, ಎಲ್ಲ ಇರ್ತೈತಿ. ಆದರೂ ನಂದು ಏನೋ ಗೊತ್ತಿಲ್ಲ, ನಮ್ಮ ಮನೆಯೊಳಗೆಲ್ಲನೂ ಸ್ವಲ್ಪ ಲಾಂಗ್ ಹೇರ್ ಜಾಸ್ತಿ. ನಮ್ಮ ಅಪ್ಪರ ಕಡೆ ಆಗಿರ್ಬೋದು, ನಮ್ಮ ಮಮ್ಮಿಯರ ಕಡೆ ಮಂದಿ ಆಗಿರ್ಬೋದು, ಸ್ವಲ್ಪ ಲಾಂಗ್ ಹೇರ್ ಜಾಸ್ತಿ. ಹೀಗಾಗಿ ನನಗೂ ಸ್ವಲ್ಪ ಲಾಂಗ್ ಹೇರ್ ಐತಿ. ನನಗೆ ಲಾಂಗ್ ಹೇರ್ ಅಂದ್ರೆ ಇಷ್ಟನೇ ಆಗೋದಿಲ್ಲ. ಎಲ್ಲಿ ಹೋದಲ್ಲಿ ಎಲ್ಲರ ಮದುವೆಗೆ ಹೋಗಿರ್ತೀನಿ ಅಲ್ರಿ, ಅಲ್ಲೆಲ್ಲರೂ ಲಾಂಗ್ ಹೇರ್ ಇದ್ದಾರನ್ನ ನೋಡ್ತಿರ್ತಾರೆ. ನಾನು ಈ ಶಾರ್ಟ್ ಹೇರ್ ಇರ್ತಿರ್ತಾರಲ್ರಿ, ಅವ್ರನ್ನ ನೋಡ್ತಿರ್ತೀನಿ ಈ ಥರ ಮಾಡಿಸ್ಕೋಬೇಕಂತಂದು. ನನ್ನ ಹಸ್ಬೆಂಡ್ ಕೂಡ ಹೇಳ್ತಿರ್ತೀನಿ, ಒಮ್ಮೆ ಫುಲ್ ಶಾರ್ಟ್ ಹೇರ್ ಮಾಡಿಸ್ಕೋಬೇಕಂತಂದು. ಅವರು ಮಾಡಿಸ್ಕೊ ಚಂದ ಕಾಂತಿ ಅಂತಂದು ಅವರು ಕಾಮಿಡಿ ಮಾಡ್ತಿರ್ತಾರೆ. ಏನೋ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಗಿದ್ದಾಗ ನಾವು ಬದುಕಬೇಕಾಕೈತಿ. ಇನ್ನು ಹಿಂಭಾಗಕ್ಕೆ ನಾವು ಎಣ್ಣೆ ಹಚ್ಕೋಬೇಕಾಕೈತಿ. ಇನ್ನು ಹಿಂಭಾಗಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡ್ರೆ ಟೆನ್ಷನ್ ಎಲ್ಲ ಕಮ್ಮಿ ಆಕೈತೆ ಅಂತಾರೆ. ಹೀಗಾಗಿ ಸ್ವಲ್ಪ ಹಿಂದ್ಗಡೆ ಎಲ್ಲ ತಲೆ ಹಿಂದ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನ ಚೆಂತೆಗೆ ಮಸಾಜ್ ಮಾಡ್ಕೋತೀನಿ. ಮಕ್ಕಳೆಲ್ಲ ನಗಾತಿದ್ರು, ಅಮ್ಮ ಬುತ್ತದ ಕರ ಕಾಣತೈತಿ, ಮಮ್ಮಿ ಬುತ್ತದ ಕರ ಕಾಣಾಕತೈತೆ ಅಂತಂದು ಕಾಮಿಡಿ ಮಾಡ್ತಿರ್ತಾರೆ. ಹೀಗಾಗಿ ನನಗೂ ಅವ್ರ ನಡುವೆ ಹೆಂಗೆ ಟೈಮ್ ಹೋಗ್ತೈತೆ ಅಂತ ಗೊತ್ತಿರೋಂಗಿಲ್ಲ. ನನಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡ್ರೆ ಸಿಕ್ಕಾಪಟ್ಟೆ ಚಂದ ನಿದ್ದೆ ಬರೋದಂತಂದು ರಾತ್ರಿ ಹೊತ್ತು ಎಣ್ಣೆ ಹಚ್ಕೊಂಬಕೋತೀನಿ. ಇನ್ನು ಒಬ್ಬೊಬ್ಬರೆಲ್ಲ ಹೇಳ್ತಾರೆ ರಾತ್ರಿ ಇಲ್ಲ ಎಣ್ಣೆ ಹಚ್ಕೋಬಾರ್ದು, ತಲೆ ವಾಶ್ ಮಾಡ್ಕೊತೆ ಒಂದು 2 ಅವರ್ಸ್ ಮುಂಚೆನೇ ಎಣ್ಣೆ ಹಚ್ಕೊಂಡು ತಲೆ ತೊಳ್ಕೊಬೇಕಂತಂದು. ನನಗೆ ನಿದ್ದೆ ಚೆನ್ನಾಗಿ ಬರಲ್ಲ ಅಂತಂದು ನಾನು ರಾತ್ರಿ ಹೊತ್ತು ಎಣ್ಣೆ ಹಚ್ಕೊತೀನಿ ರೀ. ನಿಮ್ಮ ಇಂಟ್ರೆಸ್ಟ್ ಮತ್ತು ನಿಮ್ಮ ಅನುಕೂಲ ತಕ್ಕಂಗೆ ನೀವು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಳ್ರಿ ಅಂತ ಹೇಳ್ತೀನಿ. ನೋಡಿರಲ್ಲ, ಇನ್ನು ಉಳ್ದಿದ್ದು ಎಣ್ಣೆನಾರು ಯಾಕೆ ಬಿಡ್ಬೇಕಂತಂದು ಅದನ್ನೆಲ್ಲ ಸುರ್ಕೊಂಡು ನೀಟಾಗಿ ಅದನ್ನ ಒಂದು ಗಂಟು ಕಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಲೆ ಎಲ್ಲ ಈ ಥರ ಬಳಿಲಿ ಮಸಾಜ್ ಮಾಡ್ಕೊಂಡಿಂದ ಒಂದು ಒಳ್ಳೆ ಟೆನ್ಷನ್ ಎಲ್ಲ ಕಮ್ಮಿ ಆಕೈತಿ. ಒಂದು ಒಳ್ಳೆ ಮಸಾಜ್ ಸಿಗೋದ್ರಿಂದ ಟೆನ್ಷನ್ ಕಮ್ಮಿ ಆಗಿ ಸ್ವಲ್ಪ ನಿದ್ದೆಲ್ಲ ಚೆಂದ ಬರ್ತೈತಿ. ಇನ್ನು ತಲೆ ಈ ಥರ ಗಂಟು ಕಟ್ಕೊಂಡ್ಬಕ್ಕೊಳ್ರಿ, ಆದಷ್ಟು ಜಡೆ ಹಾಕ್ಕೊಂಡು ಬಕ್ಕೊಳ್ರಿ. ಇಲ್ಲಕಂದ್ರೆ ಎಲ್ಲ ಅದು ಫುಲ್ ಮತ್ತೊಟ್ಟು ತೊಡಕಾಗಿ ಮತ್ತೊಟ್ಟು ಕೂಲೆಲ್ಲ ಅಳಗ್ತಾವು. ನಮಗೆ ಮತ್ತೆ ಬಾಚ್ಕೋಬೇಕಾದ್ರೆ ಎಲ್ಲ ಸಿಕ್ಕಾಪಟ್ಟೆ ತ್ರಾಸ ಆಗ್ತೈತಿ. ಹಿಂಗೆ ಈ ಥರ ಗಂಟು ಕಟ್ಕೊಂಡು ಮಕ್ಕೊಂಡ್ಬಿಟ್ರೆ ಯಾವುದು ನಿಗ್ರಹಣೆ ಇರೋದಿಲ್ಲ, ಆರಾಮಾಗಿ ಮಲ್ಕೋಬೋದು. ನೋಡಿರಲ್ಲ ಈ ಥರ ಕಾಣಕತ್ತೀನಿ ಎಣ್ಣೆ ಹಚ್ಕೊಂಡು.
ಒಂಥರ ಎಣ್ಣೆ ಹಚ್ಕೋದ್ರಿಂದನೂ ಒಂಥರ ಚಂದ ಕಾಣ್ತಿರ್ತೈತಿ. ನನಗೆ ಮಾತ್ರ ಇಷ್ಟ ಆಗತ್ತಿ. ಎಲ್ಲರಿಗೂ ಒಂಥರ ಅಲ್ರಿ, ಹಿಂಗಾಗಿ ಹಂಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.